ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಇದು ಜನಶ್ರೀ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರೂಪಾ ಅವರನ್ನು ಪ್ರಶ್ನಿಸಿದಾಗ ಗ್ರಾಮದ ಜನರು ತೆರಿಗೆ ಪಾವತಿಸಿಲ್ಲ, ಸ್ವಚ್ಛತೆಗೆ ಅನುದಾನ ಇಲ್ಲ, ಆದ್ದರಿಂದ ಸ್ವಚ್ಛತಾ ಕಾರ್ಯ ಸಾಧ್ಯವಾಗಲ್ಲ ಅಂತ ತಿಳಿಸಿದರು. ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆದ್ರೇ ಏನೇ ಒಂದು ಕೆಲಸ ಆಗಬೇಕಂದ್ರೆ ಅದಕ್ಕೆ ಫಂಡ್ ಮೇಯ್ನ್. ಈಗ ಒಂದು ಚರಂಡಿ ಕ್ಲೀನ್ ಮಾಡಬೇಕಂದ್ರೆ ಲೇಬರ್ಸಿಗೆ ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ಮಾಡ್ತಾರೆ. ಈ ಅನುದಾನ ಇಲ್ಲದೇನೆ ಅವ್ರು ಕೆಲಸ ಮಾಡಿ ಅಂದರೆ ಹೇಗೆ ಮಾಡ್ತಾರೆ? ಆದರೆ ಇದೀಗ ಲಿಂಗಾಪುರ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯಕ್ಕೆ ಬಿಗ್ ಬ್ರೇಕ್ ಸಿಕ್ಕಿದೆ. ಹೊನ್ನಳ್ಳಿ ತಾಲೂಕು ದಾವಣಗೆರೆ ಜಿಲ್ಲೆ ಲಿಂಗಾಪುರ ಗ್ರಾಮದಲ್ಲಿ ಹೆಚ್ಚಾದ ಸಾಂಕ್ರಾಮಿಕ ರೋಗಗಳ ಪ್ರಕರಣಗಳು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಉಂಟಾಗಿವೆ ಎಂಬ ಗಂಭೀರ ಆರೋಪಗಳು ಕೇಳಿಬರ್ತಾ ಇದ್ವು. ಗ್ರಾಮದಲ್ಲಿ ಕಸದ ರಾಶಿ, ಚರಂಡಿಗಳಲ್ಲಿ ನಿಂತ ನೀರು ಹಾಗೂ ಸ್ವಚ್ಛತೆಯ ಕೊರತೆಯಿಂದ ಮಕ್ಕಳು ಸೇರಿದಂತೆ ಹಲವರು ಗಂಭೀರ ಕಾಯಿಲೆಗಳಿಗೆ ತುತ್ತಾಗಿದ್ರು. ಕೆಲವು ಮಕ್ಕಳು ಆನೆಕಾಲಿನಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರು. ಹಲವರು ಬೇರೆ ಬೇರೆ ಜಿಲ್ಲೆಯ ಆಸ್ಪತ್ರೆಗಳಿಗೆ ತೆರಳಿ ಚಿಕಿತ್ಸೆಯನ್ನು ಪಡೆಯುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸೀರಿಯಸ್ ಇದ್ದಾರೆ. ಈಗಲೂ ನನ್ನ ಮಗನಿಗೂ ನಡೆಯೋಕ್ಕಾಗೋದಿಲ್ಲ ಸರ್. ಕಾಲು ಒಂದೊಂದು ಸೈಜ್ ಆಗಿದೆ. ಆನೆ ಕಾಲು ಥರ ಬಾತ್ಕೊಂಡಿದ್ದಾವೆ, ಎರಡು ನಡೆಯೋಕ್ಕಾಗ್ತಿಲ್ಲ. 4ನೇ ಕ್ಲಾಸ್ ಹುಡುಗ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದರು. ಈ ಕುರಿತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ PDO ರೂಪಾ ಅವರನ್ನು ಪ್ರಶ್ನಿಸಿದಾಗ ಗ್ರಾಮದ ಜನರು ತೆರಿಗೆ ಪಾವತಿಸಿಲ್ಲ, ಸ್ವಚ್ಛತೆಗೆ ಅನುದಾನ ಇಲ್ಲ, ಆದ್ದರಿಂದ ಸ್ವಚ್ಛತಾ ಕಾರ್ಯ ಸಾಧ್ಯವಾಗಲ್ಲ ಅಂತ ತಿಳಿಸಿದರು. ಈ ಬಗ್ಗೆ ಜನಶ್ರೀ ನ್ಯೂಸ್ನಲ್ಲಿ ವರದಿ ಕೂಡ ಪ್ರಸಾರವಾಗಿತ್ತು. ಇದೀಗ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯ ಆರಂಭವಾಗಿದೆ. ಕಸದ ತೆರವು, ಚರಂಡಿ ಸ್ವಚ್ಛತೆ ಸೇರಿದಂತೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಆದರೆ ಜನರ ಪ್ರಶ್ನೆ ಇನ್ನೂ ಉಳಿದೇ ಇದೆ. ಸ್ವಚ್ಛತೆಗೆ ಅನುದಾನದ ಕೊರತೆ ಕಾರಣನ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯವ? ಅನುದಾನ ಇಲ್ಲದಿದ್ದರೂ ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಮಾಡುವ ಜವಾಬ್ದಾರಿ ಯಾರದ್ದು? ಸಾಂಕ್ರಾಮಿಕ ರೋಗ ಹರಡಿದ ನಂತರ ಕ್ರಮ ಯಾಕೆ? ಇನ್ನೂ ಹಲವಾರು ಪ್ರಶ್ನೆಗಳು ಜನರ ಬಳಿಯೇ ಇದೆ. ಇದೆಲ್ಲದಕ್ಕೂ ಸರ್ಕಾರ ಉತ್ತರಿಸಬೇಕಾಗಿದೆ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.